ಅಜ್ಜಿಯ ಕತೆ. ಅಜ್ಜಿ ಮತ್ತು ಜಾನಕಿಯ ಕತೆ. ಒಂದು ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಸುಮ್ಮನಿದ್ದ ಒಬ್ಬ ಅಜ್ಜಿ ಇದ್ದಳು. ಅವಳ ಹೆಸರು ಲಕ್ಷ್ಮಮ್ಮ. ಎಲ್ಲರೂ ಅವಳನ್ನು ಅಜ್ಜಿ ಎನ್ನುತ್ತಿದ್ದರು. ಅಜ್ಜಿ ಧೈರ್ಯವಂತೆ, ಬುದ್ಧಿವಂತೆ ಮತ್ತು ಹಿತವಚನ ನೀಡುವವಳು. ಆಕೆಯ ಮನೆಯಲ್ಲಿ ಹಣ್ಣುಗಳು, ಹೂವುಗಳು, ಹಾಲು, ಬೆಲ್ಲ ಎಲ್ಲವೂ ದೊರೆಯುತ್ತಿತ್ತು. ಅಜ್ಜಿಗೆ ಒಬ್ಬ ಮೊಮ್ಮಗಳು ಇದ್ದಳು. ಅವಳ ಹೆಸರು ಜಾನಕಿ. ಜಾನಕಿ ದಿನವೂ ಸಂಜೆ ಸಮಯದಲ್ಲಿ ಶಾಲೆಗೆ ಹೋಗಿ ಬಂದ ನಂತರ ಅಜ್ಜಿ ಮನೆಗೆ ಬಂದು ಕುಳಿತುಕೊಂಡು ಕಥೆಗಳನ್ನು ಕೇಳುತ್ತಿದ್ದಳು. ಅಜ್ಜಿ ಜಾನಕಿಗೆ ಪಾಠ ಮಾಡುವಾಗ ಕೂಡ ಕಥೆಯ ರೂಪದಲ್ಲಿ ಹೇಳುತ್ತಿದ್ದಳು. ಒಂದು ದಿನ ಜಾನಕಿ ಅಜ್ಜಿಗೆ ಕೇಳಿತು, ಅಜ್ಜಿ, ನೀನು ಸದಾ ಹಸಿರು ಹಸಿರು ಬಟ್ಟೆ ಏಕೆ ಹಾಕುತ್ತೀಯಾ? ಅಜ್ಜಿ ನಗುತ್ತಾ ಉತ್ತರ ಕೊಟ್ಟಳು, ಅಮ್ಮ, ಹಸಿರು ಬಣ್ಣ ಬದುಕು, ಪ್ರಕೃತಿ ಹಸಿರು, ಮನಸ್ಸು ಹಸಿರು ಇದ್ದರೆ ಜೀವನ ಸುಂದರವಾಗಿರುತ್ತದೆ. ಆ ಮಾತು ಕೇಳಿ ಜಾನಕಿಯ ಮನಸ್ಸಿನಲ್ಲಿ ನೆಲೆಯೂರಿತು. ಆ ನಂತರ ಒಂದು ದಿನ ಹಳ್ಳಿಗೆ ದೊಡ್ಡ ಮಳೆ ಬಂದು ಮನೆಗಳು ನೆರೆಗೆ ಒಳಗಾಯಿತು. ಜನರು ಆತಂಕಗೊಂಡರು. ಆದರೆ ಅಜ್ಜಿ ಮಾತ್ರ ಎಲ್ಲರ ಮನೆಗೆ ಹೋಗಿ ಆಹಾರ, ಹಾಲು, ಬಟ್ಟೆ ಕೊಡುತ್ತಾ ಧೈರ್ಯ ತುಂಬುತ್ತಾ ಇದ್ದಳು. ಜಾನಕಿ ಅಜ್ಜಿಯ ಬೆನ್ನ ಹಿಂದೆ ಹೋಗುತ್ತಾ ನೋಡುತ್ತಾ ಇದ್ದಳು. ಆ ದಿನದಿಂದ ಜಾನಕಿಗೆ ಅಜ್ಜಿ ಒಂದು ಆದರ್ಶವಾಯಿತು. ಚಿಕ್ಕದಾಗಿ ತೋರಿಸಿಕೊಳ್ಳದೆ ದೊಡ್ಡದಾಗಿ ಕೆಲಸ ಮಾಡುವುದು ಅಜ್ಜಿಯ ಪಾಠ. ಕಾಲ ಕಳೆಯಿತು. ಜಾನಕಿ ದೊಡ್ಡ ಹುಡುಗಿಯಾಗಿ ವೈದ್ಯೆಯಾದಳು. ಆದರೆ ಅವಳಲ್ಲಿ ಅಜ್ಜಿಯ ಸಹಾನುಭೂತಿ, ಪ್ರೀತಿ ಹಾಗೂ ಸೇವಾ ಮನೋಭಾವ ಮಾತ್ರ ಹೆಚ್ಚಾಗಿ ಬೆಳೆಯಿತು. ಒಂದು ದಿನ ಅಜ್ಜಿ ಮಾಡಿದಳು. ಆಕೆಯ ಮನೆ ಶೂನ್ಯವಾಯಿತು. ಆದರೆ ಅವಳ ಕಥೆಗಳು, ಮಾತುಗಳು, ಮಮತೆಗಳು ಎಲ್ಲರ ಮನಸ್ಸಿನಲ್ಲಿ ಜೀವಂತವಾಗಿಯೇ ಉಳಿದವು. ಇದು ಅಜ್ಜಿ ಮತ್ತು ಜಾನಕಿಯ ಕತೆ.